ಹಾಯ್ ಫ್ರೆಂಡ್ಸ್, ಇವತ್ತು ಭಾನುವಾರ ನೈಟು ನಾನು ರೈಸ್ ಮಾಡಿಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿದ್ದೀನಿ. ಇವತ್ತು ಸಂಜೆನೇ ಕರೆಂಟ್ ಹೋಗಿದ್ದು ಬಂದಿದ್ದು 7:45 ಆಗಿಬಿಟ್ಟಿತ್ತು. ಹಾಗಾಗಿ ಲೇಟಾಗಿದೆ ಅಂತ ಕುಕ್ಕರ್ನಲ್ಲೇ ರೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನು ಜಾಸ್ತಿ ಪಾತ್ರೆನಲ್ಲೇ ಮಾಡ್ಕೊಳ್ಳೋದು. ಮತ್ತು ಇದು ಕುಕ್ಕರ್ ಕೂಡ ಒಂದು ಸೇರಾದರೆ ನೀಟಾಗಿ ಬೇಯುತ್ತೆ, ಕಡಿಮೆ ಎಲ್ಲ ಹಾಕಿದ್ರೆ ನೀಟಾಗಿ ಬೇಯಲ್ಲ. ನನಗೆ ಇಷ್ಟನೂ ಆಗಲ್ಲ ಕುಕ್ಕರಲ್ಲಿ ರೈಸ್ ಮಾಡುವಂಥದ್ದು. ಹಾಗಾಗಿ ಇವತ್ತು ಲೇಟಾಗಿತ್ತು ಅಂತ 7:45 ಕಿಚನಿಗೆ ಬಂದು ಒಂದು 8:15 ಅಷ್ಟೊತ್ತಿಗೆ 8:10 ಅಷ್ಟೊತ್ತಿಗೆ ಆಗಿತ್ತು ಅಂದ್ಕೊತೀನಿ. ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಮಾಡಿದ್ದೀನಿ. ಇನ್ನು ರಾತ್ರಿ ಅಂತೂ ಯಾವುದೇ ಕಾರಣಕ್ಕೂ ಕಿಚನ್ನ ಕ್ಲೀನ್ ಮಾಡದೆ ಮಲ್ಕೋಬಾರ್ದು. ಅದು ಮನೆಗೆ ದರಿದ್ರನ ತಂದುಕೊಡುತ್ತೆ. ತಾಯಿ ಲಕ್ಷ್ಮೀದೇವಿ ಇರೋವಂಥದ್ದು ಅಡುಗೆ ಮನೆಯಲ್ಲೇ ಅಂತಲೇ. ಹಾಗಾಗಿ ನಾವು ಕಿಚನ್ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಫೈನಾನ್ಸಲ್ಲಿ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ಸಿಂಕಲ್ಲಿ ಪಾತ್ರೆಗಳೆಲ್ಲ ತೊಳೆಯೋದಿಲ್ಲ. ನಾನು ಒಂದು ಚರ್ಕಿಗೆ ತುಂಬಿಟ್ಟಿರ್ತೀನಿ, ಬೆಳಗ್ಗೆಗೆ ವಾಶ್ ಮಾಡ್ಕೊತೀನಿ. ಸೊ ಇನ್ನು ಅಡುಗೆ ಮನೆಯಲ್ಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಊಟ ಎಲ್ಲ ಪೂರ್ತಿ ಖಾಲಿ ಮಾಡಬಾರ್ದು. ಈ ರೀತಿ ಒಂದು ತುತ್ತಾದ್ರೂ ಅನ್ನ ಆಗಲಿ ಎತ್ತಿಡಬೇಕು, ಅಥವಾ ಏನು ಮಾಡಿರ್ತೀವಿ ಅದನ್ನು ಬೆಳಗ್ಗೆಗೆ ಅದನ್ನು ಅಥವಾ ಕಲ್ಗುಜ್ಜಿಗೆ ಪ್ರಾಣಿಗಳಿಗೆ ಹಾಕ್ತೀನಿ. ಸೊ ಇದು ನೈಟ್ ರೂಟೀನ್. ಥ್ಯಾಂಕ್ ಯು.